ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ಮೀತು ವ್ಲಾಗ್ಸ್. ಇವತ್ತಿನ ರೆಸಿಪಿಯಲ್ಲಿ ನಾನು ಫಿಶ್ ಸಾಂಬಾರನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ನನ್ನ ತಾಯಿ ನನಗೆ ಅಂತ ಹೇಳ್ಕೊಟ್ಟಿರೋ ಅಂಥ ಒಂದು ಸಾಂಬಾರು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಇದಕ್ಕೆ ಒಂದು ಟ್ವಿಸ್ಟನ್ನು ಮಾಡಿದ್ದೀನಿ, ಅದರಿಂದ ಇದರ ಟೇಸ್ಟು ಇನ್ನೂ ಚೆನ್ನಾಗಿದೆ. ಬನ್ನಿ ನೋಡೋಣ ಹಾಗಾದರೆ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ಫಿಶ್ ಪೀಸಸ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇದನ್ನು 1 ಅವರ್ 2 ಅವರ್ ಇಡಬೇಕು ಅಂತ ಏನಿಲ್ಲ. ಸಾಂಬಾರು ಮಾಡೋಕ್ಕೂ ಮುಂಚೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಈಗ ನಾನು ಇದಕ್ಕೆ ಮಸಾಲೆಯನ್ನು ರುಬ್ಕೊಳ್ತೀನಿ. ನೋಡಿ, ಇಷ್ಟೇ ಮಸಾಲೆ ಬೇಕಾಗಿರೋದು ಸಾಂಬಾರಿಗೆ. ಈರುಳ್ಳಿ, ಹುರುಗಡ್ಲೆ, ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, 1 ಟೊಮೊಟೊ, ಹುಣಸೆಹಣ್ಣು, ಲವಂಗ, ಚಕ್ಕೆ ಹಾಗೆ ಶುಂಠಿ. ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನೆಲ್ಲ ವ್ಯೂವರ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಮೊದಲೇ ಹೇಳಿದ ಹಾಗೆ ಟ್ವಿಸ್ಟ್ ಏನಪ್ಪ ಅಂತಂದರೆ ಇದೇನೆ. ನಾನಿದು ಫಿಶ್ ಕರಿ ಮಸಾಲವನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನು ಇಷ್ಟನ್ನು ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈಗ ನಾನು ರುಬ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಮಗೆ ಸಾಂಬಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫಿಶ್ ಸಾಂಬಾರನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತೀನಿ. ಫಿಶ್ ಸಾಂಬಾರನ್ನ ಗಟ್ಟಿಯಾಗಿ ಮಾಡೋದಕ್ಕಿಂತ ಸ್ವಲ್ಪ ನೀರು ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಈ ಮಸಾಲೆ ನೀರನ್ನು 10 ನಿಮಿಷದಷ್ಟು ಬೇಯೋಕ್ಕೆ ಬಿಡ್ತೀನಿ. ಮಸಾಲೆಯಲ್ಲಿರೋ ಹಸಿ ಅಂಶ ಎಲ್ಲನೂ ನೀಟಾಗಿ ಬೇಯಬೇಕು. ಅಲ್ಲಿವರೆಗೂ ನಾನು ಇದನ್ನು ಕುಕ್ ಮಾಡ್ತೀನಿ. ನೋಡಿ ಎಷ್ಟು ತೆಳ್ಳಗೆ ನಾನು ಸಾಂಬಾರನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ ಅಂತ. ಈಗ ಇಲ್ಲಿ ನಾನು 10 ನಿಮಿಷದ ನಂತರ ಫಿಶ್ ಪೀಸಸ್ಗಳನ್ನ ನಿಧಾನವಾಗಿ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಫಿಶ್ ಪೀಸಸ್ನ ಹಾಕೋಕ್ಕೂ ಮುಂಚೆ ಫ್ಲೇಮ್ನ ಕಂಪ್ಲೀಟಾಗಿ ಲೋ ಮಾಡಿದ್ದೀನಿ. ಈಗ ನಾನು ಫ್ಲೇಮ್ನ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಲಿಡ್ಡನ್ನು ಮುಚ್ಚಿ, ಅಂದರೆ ಮುಕ್ಕಾಲು ಭಾಗದಷ್ಟು ಲಿಡ್ಡನ್ನು ಹಾಕಿ 2 ನಿಮಿಷ ಅಷ್ಟೇ ನಾನು ಕುದಿಯೋಕ್ಕೆ ಬಿಡ್ತೀನಿ. ಫ್ರೆಂಡ್ಸ್, 2 ನಿಮಿಷಕ್ಕಿಂತ ಹೆಚ್ಚಾಗಿ ನೀವು ಕುಕ್ ಮಾಡೋ ಹಾಗಿಲ್ಲ, ಇಲ್ಲ ಅಂದರೆ ಫಿಶ್ ಎಲ್ಲ ಹೊಡೆದೋಗಿ ಸಾಂಬಾರಲ್ಲಿ ಮಿಕ್ಸ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ನಾನಿಲ್ಲಿ 2 ನಿಮಿಷ ಇದನ್ನು ಕುಕ್ ಮಾಡಿ ಲಿಡ್ಡನ್ನು ಹಾಕಿ 10 ನಿಮಿಷ ಹಾಗೆ ಬಿಸಿ ಸಾಂಬಾರಿನಲ್ಲಿ ಬಿಡ್ತೀನಿ. ಇದರಿಂದ ಪರ್ಫೆಕ್ಟಾಗಿ ಫಿಶ್ ಪೀಸಸ್ಸು ಕುಕ್ ಆಗುತ್ತೆ. ಈಗ ರುಚಿಯಾದ ಫಿಶ್ ಸಾಂಬಾರ್ ರೆಡಿಯಾಗಿದೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್.